ನಿಂಬೆ ರಸದಾಗ ಯಾವ ಆಮ್ಲ ಐತಿ? ಈ ಸಿಟ್ರಿಕ್ ಆಮ್ಲ ಇರೋದ್ರಿಂದ ಈ ಮಾಧ್ಯಮದಲ್ಲಿ ಬಲ್ಬ್ ಏನಾಗ್ತೈತಿ ಈಗ? ಬಲ್ಬ್ ಏನಾಗ್ತೈತಿ ಈಗ? ಹಾಗಾದ್ರೆ ಆಮ್ಲೀಯ ಮಾಧ್ಯಮದಲ್ಲಿ ಏನಾಗ್ತೈತಿ ಬಲ್ಬ್? ನಿಂಬೆ ರಸದಲ್ಲಿ ಬಲ್ಬ್ ಏನಾಗ್ತೈತಿ ಈಗ? ಬೆಳಗ್ಗೆ. ಅಂದ್ರೆ ನಿಂಬೆ ರಸದಲ್ಲಿ ಬಲ್ಬ್ ಬೆಳಗ್ಗೆ. ಈಗ ತಾನೇ ಸಕ್ಕರೆ ದ್ರಾವಣ ಐತಿ. ಏನದು? ಸಕ್ಕರೆ ದ್ರಾವಣದೊಳಗಡೆ ವಿದ್ಯುತ್ ನಡೀತೈತೆ ಇಲ್ಲೊಂದು ಚೆಕ್ ಮಾಡೋಣ. ಆ ಚೆಕ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಇದರ ಹೊರಿಸ್ಬೇಕು. ಯಾಕಂದ್ರೆ ಎರರ್ ಆಕೈತಿ. ಮತ್ತೆ ಸಮ್ಟೈಮ್ಸ್ ಬಲ್ಬ್ ಬೆಳಿತಂದ್ರೆ ಸರ್ ಐತ್ರಿ ಅಂತ ಅದಕ್ಕೆ ಇದನ್ನ ಸ್ವಚ್ಛ ಇಟ್ಟು ಹೊರಿಸ್ಬೇಕು. ಈಗ ನಾವು ತೆಗೆದುಕೊಂಡಿರೋ ದ್ರಾವಣ ಯಾವ್ದೀಗ? ಸಕ್ಕರೆ ದ್ರಾವಣದಲ್ಲಿ ಬಲ್ಬ್ ಬೆಳಕತ್ತಿಲ್ಲ ನೋಡ್ಬೇಕು ನಾವು. ಹೌದಾ? ಹೌದಾ? ಆದ್ರೆ ಸಕ್ಕರೆ ದ್ರಾವಣದಾಗ ಬಲ್ಬ್ ನಿಜವಾಗ್ಲೂ ಬೆಳಗಂಗಿಲ್ಲ, ಬೆಳಗುವುದಿಲ್ಲ. ಯಾಕೆ ಬೆಳಗುದಿಲ್ಲ ತೋರಿಸ್ತೀನಿ. ನಿಂಬೆ ರಸ ಈಗ ಆಲ್ರೆಡಿ ತೊಗೊಂಡಿಲ್ಲ, ಅದ್ರ ಪ್ರಭಾವದಿಂದ ಏನಾಗ್ತೈತೆ ಅವ್ರಿಗೆ ಅದ ಬಲ್ಬ್ ಬೆಳಗಾಗ್ತೈತಿ. ಹಾಗೆ ನೋಡಿದ್ರೆ ಸಕ್ಕರೆ ದ್ರಾವಣದಲ್ಲಿ ಬಲ್ಬ್ ಬೆಳಗ್ಬಾರ್ದು. ಆದ್ರೆ ಯಾಕೆ ಬೆಳಗಾಗ್ತೈತೆ ಅಂದ್ರೆ ತೆಗೆದುಕೊಂಡಂತ ನೀರಿನ ಮಾಧ್ಯಮದಲ್ಲಿ ಏನಾದ್ರು ಆಮ್ಲೀಯ ಇದ್ರೆ ಬಲ್ಬ್ ಬೆಳಗ್ತೈತಿ. ಆಯ್ತಾ? ಈಗ ನೀವು ಬರೀ ಸಕ್ಕರೆ ತೆಗೆದುಕೊಂಡು ನೋಡ್ರಿ ಮನ್ಯಾಗ, ಅದ್ರೊಳಗೆ ಏನಪ್ಪ ಅಂದ್ರೆ ಬಲ್ಬ ಬೆಳಗುದಿಲ್ಲ. ಇನ್ನೊಂದು ದ್ರಾವಣ ಐತಿ ಈಗ. ಈಗ ಇನ್ನೊಂದು ದ್ರಾವಣ ಐತಿ ನೋಡು. ಈಗ ಈ ದ್ರಾವಣವನ್ನ ಮೊದಲ ತೆಗಿ ತಗೊಂಬೇಡ. ಇನ್ನೊಂದು ದ್ರಾವಣ ಯಾವ್ದಂದ್ರ ಗ್ಲೂಕೋಸ್. ನೀವೆಲ್ಲ ಸ್ಪೋರ್ಟ್ಸ್ ಹೋದಾಗ ಹೌದಾ ಗ್ಲೂಕೋಸ್ ತಗೋತೀರಿ? ಯಾರು ತಗೋತೀರಿ? ಯಾರ ಕೈಯಾಗಿರ್ತತ? ಓಡಿ ಬಿದ್ದಾವ ಅಲ್ಲೇ ಬಿದ್ದಿರ್ತಾರ. ಯಾರ ಕೈ ಹಿಡ್ಕೊಳಪ್ಪ ಅಂತ ಕೊಟ್ಟಿರ್ತಿಲ್ಲ ಅವ ಖಾಲಿ ಮಾಡಿರ್ತಾನ. ಈ ಗ್ಲೂಕೋಸ್ ನಲ್ಲಿ ವಿದ್ಯುತ್ ಬಳತೈತೆ ಇಲ್ವ ಅಂತ ನೋಡ್ಬೇಕಾಗಿದೆ. ಈ ಗ್ಲೂಕೋಸ್ ನಲ್ಲಿ ಹೇಳಿಬಿಟ್ಟಲ್ಲಿ ಬಲ್ಬ್ ಬೆಳಗಾಗ್ತೈತ? ಗ್ಲೂಕೋಸ್ ನಲ್ಲಿ ಇದನ್ನ ಕೊಟ್ಟು ನಾನು ಹೇಳಿಬಿಟ್ಟೇನೆ, ಬಲ್ಬ್ ಬೆಳಗಾಗ್ತೈತೆ? ಇಲ್ಲ. ಏನಾಗ್ತದೆ?